ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಣಧೀರ ರಾಂಪುರ. ಈ ರಣಧೀರ ರಾಂಪುರನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶವಾದ ಬನವಾಸಿಯ ಕದಂಬರ ರಾಜವಂಶದ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಕ್ರಿಸ್ತಪೂರ್ವ 324ರಿಂದ ಕ್ರಿಸ್ತಪೂರ್ವ 185ರವರೆಗೆ ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಮೌರ್ಯರು ಎಂದೇ ಹೇಳಬೇಕು. ರಾಯಚೂರು, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ದೊರೆತಿರುವ ಬಂಡೆಗಲ್ಲು ಶಾಸನಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ಅದರಲ್ಲೂ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ಕರ್ನಾಟಕವನ್ನಾಳಿದ ಮೊದಲ ಸಾಮ್ರಾಟ ಅಶೋಕ ಮಹಾರಾಜ ಎಂದು ಸಾರಿ ಸಾರಿ ಹೇಳುತ್ತವೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಸಾಮ್ರಾಟ್ ಅಶೋಕನು ರಾಜನಾಗುವ ಮೊದಲು ಸುವರ್ಣಗಿರಿ ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಯಾಗಿದ್ದನು ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಆ ಸುವರ್ಣಗಿರಿಯೇ ಇಂದಿನ ಕರ್ನಾಟಕ ರಾಜ್ಯ ಪ್ರಾಂತ್ಯವೆಂದು ಹೇಳಲಾಗುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 185ರಲ್ಲಿ ಮೌರ್ಯರ ಸಾಮ್ರಾಜ್ಯ ಪತನವಾದ ನಂತರ ಮೌರ್ಯರ ಸಾಮಂತರಾಗಿದ್ದ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದು ಕ್ರಿಸ್ತಪೂರ್ವ 235ರಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕ್ರಿಸ್ತಶಕ 225ರ ತನಕ ಸುಮಾರು 460 ವರ್ಷಗಳ ಕಾಲ ಸಾಮ್ರಾಜ್ಯವನ್ನಾಳಿದರು ಶಾತವಾಹನರು. ಇವರು ಕರ್ನಾಟಕವನ್ನಾಳಿದ ಎರಡನೆಯ ರಾಜವಂಶವೆನಿಸುತ್ತದೆ. ಶಾತವಾಹನರ ಮೂಲ ನಿವಾಸ ಸಾತನಿಯಹಾರ, ಅಂದರೆ ಈಗಿನ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ ಭಾಗ. ಶಾತವಾಹನರ ಅಧೀನರಾಗಿ ಬನವಾಸಿಯ ಜಾಟರು, ಪೂರ್ವ ಮೈಸೂರಿನ ಭಾಗದ ಬಾಣರು, ಪಶ್ಚಿಮ ಘಟ್ಟ ಪ್ರದೇಶದ ಹಳುಪರು, ನಾಗರ ಬಂಡೆಯ ಸೇಂದ್ರಕರು ಮತ್ತು ಬಳ್ಳಾರಿಯ ಸುತ್ತಮುತ್ತ ಆಳುತ್ತಿದ್ದ ನಳುಪರು. ಹಿರೇಹಡಗಲಿ ಶಾಸನದ ಪ್ರಕಾರ ಶಾತವಾಹನರ ಮೂಲ ಸಾತನಿಯರ ಹಟ್ಟ, ಅಂದರೆ ಈಗಿನ ಬಳ್ಳಾರಿ.
ಚಿತ್ರದುರ್ಗ ಮತ್ತು ಚಂದ್ರವಳ್ಳಿಯಲ್ಲಿ ನಡೆದ ಭೂ ಸಂಶೋಧನೆಗಳು ಶಾತವಾಹನರ ಬಗ್ಗೆ ಹೆಚ್ಚು ಬೆಳಕು ಬೀರುತ್ತವೆ. ಈ ಕಾಲದ ನಾಣ್ಯಗಳು ಚಿತ್ರದುರ್ಗ ಚಂದ್ರವಳ್ಳಿಯಲ್ಲಿ ದೊರೆತಿದೆ. ರಾಜಶೇಖರ ಕವಿಯ ಕಾವ್ಯ ಮೀಮಾಂಸೆಯಲ್ಲಿ ಶಾತವಾಹನರನ್ನು ಕುಂತಲ ದೊರೆಗಳು ಎಂದು ಸಂಬೋಧಿಸಿದ್ದಾನೆ. ಶಾತವಾಹನರ ನಂತರ ಕುಂತಲವನ್ನು ಆಳಿದವರೆಂದರೆ ಚೂಟರು. ಚೂಟರ ನಂತರ ಕದಂಬರು ಮತ್ತು ಗಂಗರು ಈ ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದರು. ಕರ್ನಾಟಕವನ್ನು ಕ್ರಿಸ್ತಶಕ 345ರಿಂದ ಕ್ರಿಸ್ತಶಕ 540ರವರೆಗೆ ರಾಜ್ಯಭಾರ ಮಾಡಿದ ಕನ್ನಡದ ಮೊದಲ ರಾಜವಂಶ ಕದಂಬ ಮತ್ತು ಮೊದಲ ಕನ್ನಡ ಅರಸ ಮಯೂರವರ್ಮ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಮತ್ತು ತಾಳಗುಂದದ ಸ್ತಂಭದ ಸಂಸ್ಕೃತ ಶಾಸನದ ಪ್ರಕಾರ ಕನ್ನಡ ರಾಜ್ಯವನ್ನು ರಾಜ್ಯಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಬನವಾಸಿಯ ಕದಂಬ ರಾಜವಂಶ. ಬನವಾಸಿಯ ಪ್ರಾಚೀನ ಹೆಸರು ವೈಜಯಂತಿಪುರ ಅಥವಾ ವಿಜಯ ಪಕಾಕೆಪುರ. ಕನ್ನಡವನ್ನು ರಾಜ್ಯಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಬನವಾಸಿಯ ಕದಂಬ ರಾಜವಂಶ. ಅಂದರೆ ಕರ್ನಾಟಕವನ್ನಾಳಿದ ರಾಜಮನೆತನಗಳಲ್ಲಿ ಕದಂಬರು ಮೂರನೆಯ ಹೆಸರುವಾಸಿಯಾದ ಅತಿ ದೊಡ್ಡ ರಾಜವಂಶ. ಕನ್ನಡದಲ್ಲಿಯೇ ರಾಜ್ಯಭಾರವನ್ನು ಮಾಡಿದ ಮೊದಲನೆಯ ರಾಜವಂಶ ಈ ನಮ್ಮ ಕದಂಬರು. ಕದಂಬರು ಪಶ್ಚಿಮ ಗಂಗಾ ರಾಜವಂಶವಾದ ಸಮಕಾಲೀನವರಾಗಿದ್ದರು ಮತ್ತು ಅವರು ತಮ್ಮ ನಾಯಕತ್ವದೊಂದಿಗೆ ಭೂಮಿಯನ್ನು ಆಳಲು ಆರಂಭಿಸಿ ಸ್ಥಳೀಯ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದರು. ಕದಂಬರು 6ನೇ ಶತಮಾನದ ಮಧ್ಯಭಾಗದಲ್ಲಿ ದೊಡ್ಡ ದೊಡ್ಡ ಕನ್ನಡ ಸಾಮ್ರಾಜ್ಯದ ರಾಜ್ಯವಂಶಗಳಾದ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯಗಳ ಸಾಮಂತರಾಗಿ 500 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಈ ಸಮಯದಲ್ಲಿ ಕದಂಬರು ಸಣ್ಣ ಸಣ್ಣ ರಾಜವಂಶಗಳಾಗಿ ಕವಲೊಡೆದರು. ಇವುಗಳಲ್ಲಿ ಗೋವದ ಕದಂಬರು, ಅಲಸಿಯ ಕದಂಬರು ಮತ್ತು ಹಂಗಳದ ಕದಂಬರು ಎಂಬುವುದಾಗಿ ಗಮನಾರ್ಹವಾಗಿದೆ. ಕದಂಬರ ಪೂರ್ವದ ಅವಧಿಯಲ್ಲಿ ಕರ್ನಾಟಕ ಪ್ರದೇಶವನ್ನು ನಿಯಂತ್ರಿಸುತ್ತಿದ್ದ ರಾಜವಂಶಗಳು ಮೌರ್ಯರು ಮತ್ತು ಮೌರ್ಯರ ನಂತರ ಶಾತವಾಹನರು ಈ ಕರ್ನಾಟಕ ಪ್ರದೇಶವನ್ನು ಆಳುತ್ತಿದ್ದರು. ಅಂದರೆ
ಕದಂಬರು ಕರ್ನಾಟಕವನ್ನಾಳಿದ ಮೂರನೆಯ ಪ್ರಸಿದ್ಧ ರಾಜವಂಶ, ಕನ್ನಡ ಭಾಷೆಯಲ್ಲಿಯೇ ಮೊದಲನೇ ರಾಜವಂಶವಾಗಿ ಹೊರಹೊಮ್ಮಿತು. ಕದಂಬರು ತಮ್ಮ ಮಣ್ಣಿನ ಭಾಷೆಯಾದ ಕನ್ನಡವನ್ನು ಆಡಳಿತ ಮಟ್ಟದಲ್ಲಿ ಬೆಳೆಸಿದ ಮೊದಲ ಸ್ಥಳೀಯ ರಾಜವಂಶ. ಕರ್ನಾಟಕದ ಇತಿಹಾಸದಲ್ಲಿ ಈ ಯುಗವನ್ನು ಸುವರ್ಣ ಯುಗ ಎನ್ನುತ್ತೇವೆ. ಕದಂಬರ ಯುಗವು ನಿರಂತರ ಭೌಗೋಳಿಕ ರಾಜಕೀಯ ಘಟಕವಾಗಿ ಮತ್ತು ಕನ್ನಡವನ್ನು ಪ್ರಮುಖ ಪ್ರಾದೇಶಿಕ ಭಾಷೆಯಾಗಿ ಪ್ರದೇಶದ ಅಭಿವೃದ್ಧಿಯ ಅಧ್ಯಯನದಲ್ಲಿ ವಿಶಾಲ ಆಧಾರಿತ ಐತಿಹಾಸಿಕ ಆರಂಭಿಕ ಹಂತವಾಗಿ ಕಾರ್ಯನಿರ್ವಹಿಸಿತು. ಕದಂಬರು ಶಾತವಾಹನರ ನಂತರ ಕರ್ನಾಟಕವನ್ನಾಳಿದ ಮಹತ್ವದ ರಾಜವಂಶಗಳಲ್ಲಿ ಕದಂಬರದು ಬಹು ಮುಖ್ಯ ಸ್ಥಾನವಿದೆ. ಕರ್ನಾಟಕದ ಬಹುಭಾಗದ ಮೇಲೆ ಇವರ ಹಿಡಿತವಿತ್ತು ಎಂಬುದನ್ನು ತಿಳಿಯಬಹುದು. ಕದಂಬರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಸ್ವತಂತ್ರವಾಗಿರುವ ಆಳ್ವಿಕೆಯನ್ನು ಮಾಡಿದರು. ಇವರ ರಾಜಧಾನಿ ಬನವಾಸಿಯಾಗಿತ್ತು. ಸಿಂಹ ಮತ್ತು ವಾನರ ಇವರ ಧ್ವಜಗಳಾಗಿದ್ದವು. ಶಿವಮೊಗ್ಗ, ಧಾರವಾಡ ಮತ್ತು ಉತ್ತರ ಕನ್ನಡ ಪ್ರದೇಶಗಳನ್ನು ಒಳಗೊಂಡ ಕರ್ನಾಟಕದ ಉತ್ತರ ಭಾಗ ಸಂಪೂರ್ಣ ಇವರ ಆಳ್ವಿಕೆಯಲ್ಲಿತ್ತು. ಕದಂಬರ ಪುರಾತನದ ಆಧಾರಗಳು ರಾಮಾಯಣದ ಕಾಲದಲ್ಲಿ ಇವರನ್ನು ಕುಂತಳದವರು ಎಂದು ಹೇಳಲಾಗಿದೆ. ಮಹಾಭಾರತದ ಕಾಲದಲ್ಲಿ ವೈಜಯಂತಿ ಎಂದು ಕರೆಯಲಾಗಿದೆ. ಟಾಲೆಮಿ ತನ್ನ ಭೂಗೋಳ ಶಾಸ್ತ್ರಕೃತಿಯಲ್ಲಿ ಬೈಜಾಂಟಿಯನ್ ಎಂದು ಬನವಾಸಿಯನ್ನು ಗುರುತಿಸಿದ್ದಾನೆ. ಶಾಸನ ಆಧಾರಗಳ ಪ್ರಕಾರ ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ. ಮಯೂರವರ್ಮನು ಇದನ್ನು ಕೆತ್ತಿಸಿದ್ದು ಇದು ಮಯೂರವರ್ಮನ ಬಗೆಗೆ ಹೇಳುವ ಒಂದು ಶಾಸನವಾಗಿದೆ. ತಾಳಗುಂದದ ಶಾಸನ ಕಾಕುತ್ಸವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಇದರಲ್ಲಿ ಇವರನ್ನು ಹಾರತಿ ಪುತ್ರರು ಎಂದು ಕರೆಯಲಾಗಿದೆ. ಕದಂಬರ ಮನೆಯ ಮುಂದೆ ಕದಂಬ ವೃಕ್ಷ ಇದ್ದುದರಿಂದ
ಕದಂಬರಾದರು ಎಂದು ಹೇಳಿದೆ. ಮಯೂರ ಶರ್ಮನು ಮಯೂರ ವರ್ಮನಾಗಿ ಪರಿವರ್ತನೆಗೊಂಡಿದ್ದನ್ನು ಇದರಲ್ಲಿ ಹೇಳಿದೆ. ಅದರ ಜೊತೆಗೆ ಕದಂಬ ರಾಜ್ಯದ ಸ್ಥಾಪನೆಯ ಬಗೆಗೂ ಇದು ಹೇಳುತ್ತದೆ. ಗುಡ್ಡಾಪುರ ಶಾಸನ ಇದರಲ್ಲಿ ಮಯೂರ ವರ್ಮನ ತಂದೆ ಬಂಧುಸೇನ ತಾತ ವೀರಶರ್ಮ ಎಂಬುದರ ಉಲ್ಲೇಖವನ್ನು ಇದು ಒಳಗೊಂಡಿದೆ. ಅಲಸಿ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಹಲ್ಮಿಡಿ ಶಾಸನ ಇದು ಸಂಸ್ಕೃತದಲ್ಲಿ ರಚನೆಯಾದರೂ ಕನ್ನಡದ 20 ಪದಗಳು ಇದರಲ್ಲಿವೆ. ಇದರ ನಿರ್ಮಾತ ಕಾಕುತ್ಸ ವರ್ಮ. ಇದು ಕನ್ನಡದ ಮೊದಲ ಶಾಸನವೂ ಕೂಡ ಆಗಿದೆ. ಕದಂಬರ ಶಾಸನಾಧಾರಗಳು. ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ. ಮಯೂರ ವರ್ಮನು ಇದನ್ನು ಕೆತ್ತಿಸಿದ್ದು ಇದು ಮಯೂರ ವರ್ಮನ ಬಗೆಗೆ ಹೇಳುವ ಒಂದು ಶಿಲಾಶಾಸನವಾಗಿದೆ. ಕದಂಬಾಣಂ ಮಯೂರ ವರ್ಮಣ ತಾಟಕಂ ದೃಢಂ ಕೃತಂ ಅಭಿರೂಪಂ ರಚಾಯಿತ್ವಾ ವಾನವಾಸಕಂ ಸ್ಥಾಪಾಯಿತ್ವಾ ಕುಪಣಚಮೋ. ಅಂದರೆ ಕದಂಬರ ಮಯೂರ ವರ್ಮನಿಂದ ಈ ಕೆರೆಯು ಬಲಪಡಿಸಲ್ಪಟ್ಟಿತ್ತು. ಇದಕ್ಕೆ ಸುಂದರ ರೂಪವನ್ನು ರಚಿಸಿ ಕಾಡಿನ ವಾಸದ ನೆಲೆಯನ್ನು ಸ್ಥಾಪಿಸಿದ ಕುಪಣಚಮನು ಕ್ರಿಸ್ತಶಕ 4ನೇ ಶತಮಾನದ ಆರಂಭದ ಕನ್ನಡ ನಾಡಿನಲ್ಲಿ ಬೇರೆಲ್ಲೂ ನಡೆಯದ ಘಟನೆಯೊಂದು ಚಿತ್ರದುರ್ಗದ ಚಂದ್ರವಳ್ಳಿ ಪ್ರದೇಶದಲ್ಲಿ ನಡೆಯಿತು. ಕನ್ನಡಿಗರಿಗೆ ಕನ್ನಡದೇ ಆದ ಸಾಮ್ರಾಜ್ಯವೊಂದು ಉದಯವಾಯಿತು. ತಮಿಳುನಾಡಿನ ಪಲ್ಲವರನ್ನು ಸೋಲಿಸಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಕದಂಬರು. ಕದಂಬ ವಂಶದ ಮಯೂರ ವರ್ಮ. ಸೂಳಲ್ ಅಂದರೆ ಚಂದ್ರವಳ್ಳಿ ಪ್ರದೇಶವನ್ನು ಕೇಂದ್ರ ಮಾಡಿಕೊಂಡು ಕನ್ನಡಿಗರ ಸಾಮ್ರಾಜ್ಯವೊಂದು ಅಸ್ತಿತ್ವಕ್ಕೆ ಬಂದಿತ್ತು. ಇದರ ಸ್ಥಾಪನೆಗೆ ಮಯೂರ ವರ್ಮನಿಗೆ ನೆರವಾಗಿ ನಿಂತವರು ಚಿತ್ರದುರ್ಗದ ಚಂದ್ರವಳ್ಳಿಯ ಜನತೆ ಎಂಬುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕನ್ನಡ ನಾಡಿನ ಜನರ ಭಾಷೆ ಮತ್ತು ಸಂಸ್ಕೃತಿಗೆ ಇದು ನಾಂದಿಯಾಯಿತು. ಬಹುಪಾಲು ಜನರಿಗೆ ತಿಳಿಯದ ಈ ಮಹತ್ವದ ಇತಿಹಾಸವನ್ನು ನಾವು ಇಲ್ಲಿ ಈಗ ತಿಳಿಯೋಣ ಬನ್ನಿ. ತಾಳಗೊಂದ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಇದರಲ್ಲಿ ಕದಂಬರನ್ನು ಹಾರತಿ ಪುತ್ರರು ಎಂದು ಕರೆಯಲಾಗಿದೆ. ಕದಂಬರ ಮನೆಯ ಮುಂದೆ ಕದಂಬ ವೃಕ್ಷ ಇದ್ದುದರಿಂದ ಕದಂಬರಾದರು ಎಂದು ಹೇಳಿದೆ. ಮಯೂರ ಶರ್ಮನು ಮಯೂರ ವರ್ಮನಾಗಿ ಪರಿವರ್ತನೆಗೊಂಡಿದ್ದನ್ನು ಇದರಲ್ಲಿ ಹೇಳಿದೆ. ಅದರ ಜೊತೆಗೆ ಕದಂಬರ ರಾಜ್ಯದ ಸ್ಥಾಪನೆಯ ಬಗೆಗೂ ಇದು ಹೇಳುತ್ತದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಾಳುಗುಂದದ ಪ್ರಣವಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ 2013ರಿಂದ 14ರಲ್ಲಿ ನಡೆಸಿದ ಉತ್ಖನನದಲ್ಲಿ ಹಲ್ಮಿಡಿಗಿಂತಲೂ ಹಿಂದಿನ ಕನ್ನಡದ ಶಾಸನ ಪತ್ತೆಯಾಗಿತ್ತು. ತಾಳುಗುಂದ ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಎಂದು ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನವೇ ಇದುವರೆಗೆ ಕನ್ನಡದ ಪ್ರಾಚೀನ ಶಾಸನ ಎಂದು ಇತಿಹಾಸದಲ್ಲಿ ದಾಖಲಾಗಿತ್ತು. ಹಲವು ವರ್ಷಗಳ ಹಿಂದೆ ತಾಳುಗುಂದದಲ್ಲಿ ಪತ್ತೆಯಾಗಿದ್ದ ಕ್ರಿಸ್ತಶಕ 450ರ ಶಾಂತಿವರ್ಮನ ಕಾಲದ ಇನ್ನೊಂದು ಸ್ತಂಭ ಶಾಸನಕ್ಕಿಂತಲೂ ಈ ಶಾಸನ ಹಳೆಯದು ಎಂದು ಖಚಿತವಾಗಿದೆ. ಪತ್ತೆಯಾದ ಶಾಸನದ ಕಾಲ ಕುರಿತು ಸಾಕಷ್ಟು ಚರ್ಚೆ ನಡೆದಿದ್ದವು. ತಾಳಗುಂದದಲ್ಲಿ ದೊರೆತ ಶಾಸನದ ಕಾಲ ಕ್ರಿಸ್ತಶಕ 370ರಿಂದ 450ರ ಮಧ್ಯದ ಅವಧಿಯಲ್ಲಿ ಎಂದು ಕೇಂದ್ರ ಪುರಾತತ್ವ ಇಲಾಖೆ ದೃಢಪಡಿಸಿದೆ.
ತಿಮ್ಮಾಪುರ ಶಾಸನ. ಇದರಲ್ಲಿ ಮಯೂರ ವರ್ಮನ ತಂದೆ ಬಂಧುಸೇನ, ತಾತ ವೀರಸರ್ಮ ಎಂಬುದನ್ನು ಉಲ್ಲೇಖವನ್ನು ಇದು ಒಳಗೊಂಡಿದೆ. ಹಲಸೆ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಹಲ್ಮಿಡಿ ಶಾಸನ ಇದು ಸಂಸ್ಕೃತದಲ್ಲಿ ರಚನೆಯಾದರೂ ಕನ್ನಡದ 20 ಪದಗಳನ್ನು ಇದು ಹೊಂದಿದೆ. ಈ ಶಿಲಾಶಾಸನವನ್ನು ಕಾಕುತ್ಸ ವರ್ಮ ಕೆತ್ತಿಸಿದ್ದಾನೆ. ಇದು ಕನ್ನಡದ ಮೊದಲ ಶಾಸನವೂ ಕೂಡ ಆಗಿದೆ. ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿ ಸಿಕ್ಕಿರುವ ಅತ್ಯಂತ ಹಳೆಯ ಶಾಸನ. ಇದರ ಕಾಲವು ಕ್ರಿಸ್ತಶಕ 450. ಇದು ಪ್ರಕಟವಾಗಿದ್ದು 1936ರಲ್ಲಿ. ಪ್ರಸಿದ್ಧ ಇತಿಹಾಸ ತಜ್ಞರಾದ ಎಂ.ಎಚ್. ಕೃಷ್ಣ ಅವರು ಈ ಶಾಸನದ ಪಠ್ಯ ಮತ್ತು ವಿವರವಾದ ವಿಶ್ಲೇಷಣೆಯನ್ನು ಪ್ರಕಟಿಸಿದರು. ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪದಲ್ಲಿರುವ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕಿತು. ಕದಂಬರ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ ಬೆಳೆದಂತೆ ವಾಸ್ತುಶಿಲ್ಪವೂ ಬೆಳೆದಿದೆ. ಅದರಲ್ಲಿ ಕೆಲವೊಂದು ದೇವಾಲಯ ಅಥವಾ ಸ್ಮಾರಕಗಳನ್ನು ನಾವು ಗುರುತಿಸಬಹುದು. ಅವುಗಳಲ್ಲಿ ಪ್ರಣವೇಶ್ವರ ದೇವಾಲಯ, ಹಲಸಿಯ ಕಲ್ಲೇಶ್ವರ ದೇವಾಲಯ, ಜೈನ ಬಸದಿಗಳು. ಸ್ನೇಹಿತರೆ, ಇದುವರೆಗೆ ಕನ್ನಡವನ್ನು ರಾಜ್ಯ ಭಾಷೆ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡ ನಾಡಿನ ಮೊದಲ ರಾಜವಂಶವಾದ ಕದಂಬರ ಬಗ್ಗೆ ಶಾಸನ ಆಧಾರಗಳ ಮೂಲಕ ತಿಳಿದುಕೊಂಡವು. ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನವಾದ ಕದಂಬರ ರಾಜಮನೆತನಗಳ ಬಗ್ಗೆ, ಅವರ ಕಾಲಾವಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ರಣಧೀರ ರಾಂಪುರ.